ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ 19ನೇ ಬ್ರಾಂಚ್ ಇವತ್ತು ಸೀಗಹಳ್ಳಿ ಕಾಡುಗೋಡಿಯ ಮುಖ್ಯ ರಸ್ತೆಯಲ್ಲಿ ಉದ್ಘಾಟನೆ ಆಗಿರುವಂತದ್ದು. ಈ ಒಂದು ರೆಸ್ಟೋರೆಂಟ್ಗೆ ಫಸ್ಟ್ ಕಸ್ಟಮರ್ ಕೂಡ ಬಂದಿರುವಂತದ್ದು. ಈಗಾಗಲೇ ಇಲ್ಲಿರುವಂತಹ ಉಪಹಾರನೂ ಕೂಡ ಈಗ ಸೇವನೆ ಮಾಡಿರುವಂತದ್ದು. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು 19ನೇ ಬ್ರಾಂಚ್ ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ ಫಸ್ಟ್ ಕಸ್ಟಮರ್ ನೀವು. ಹೇಗಿತ್ತು ಟೇಸ್ಟು? ಏನೆಲ್ಲ ನೀವು ಆರ್ಡರ್ ಮಾಡಿದ್ರಿ, ಏನೆಲ್ಲ ತಗೊಂಡ್ರಿ ಅಂತ? ಸರ್, ನಾನು ಸೌತ್ ಇಂಡಿಯನ್ ಮಿಲ್ಸ್ ಆರ್ಡರ್ ಮಾಡಿದ್ದೀನಿ, ಮತ್ತು ಚಿಕನ್ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ಅಲ್ಟಿಮೇಟ್ ಆಗಿತ್ತು ಸರ್. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೇಳಿ ಸರ್. ನಮಗೆ ಅದು ಆ ಚಿಕನ್ ಫ್ಲೇವರ್ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಅದು ಚಿಕನ್ ಅನಾಲಿಟಿಕ ತಗೊಂಡಿದ್ದೆ, ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿ. ನಾನು ಎಲ್ಲಿಯೂ ಆ ಥರ ಟೇಸ್ಟ್ ನೋಡಿಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು. ಆರ್ಟ್ಫುಲ್ಲಾಗಿ ಹೇಳ್ತಾ ಇದ್ದೀನಿ. ಇದೇ ಥರ ಊಟನ ಎಲ್ರಿಗೂ ಉಣ್ಬಡಿಸಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಕಳೆದ 37 ವರ್ಷಗಳಿಂದ ಅಂದ್ರೆ 3ನೇ ತಲೆಮಾರಿನ 19ನೇ ಬ್ರಾಂಚ್ ಸರ್ ಇದು. ಏನ್ ಹೇಳಲಿಕ್ಕೆ ಬಯಸ್ತೀರಿ ಟೀಮಿಗೆ? ಏನ್ ಹೇಳಲಿಕ್ಕೆ ಬಯಸ್ತೀರಿ ಇಲ್ಲಿ ಸಂಸ್ಥಾಪಕರಿಗೆ? ಇಲ್ಲ, ಈಗ ಅವರು ನಮಗೆ ಫಸ್ಟ್ ರಿಸೀವ್ ಮಾಡ್ಕೊಂಡಿದ್ದಾಯಿತು, ನಮಗೆ ಏನು ಬೇಕು ಅಂತ ಕೇಳಿದಾಯಿತು. ನಂಗೆ ತುಂಬಾ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಚೆನ್ನಾಗಿ ನಮಗೆ ಮಾತಾಡಿಸಿದ್ರು, ತುಂಬಾ ನಮಗೆ ಸರ್ವ್ ಮಾಡಿದರು, ತುಂಬ ಚೆನ್ನಾಗಿತ್ತು ಸರ್. ಈ 19ನೇ ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ ನ ಥೀಮ್ ಗಮನಿಸಿದ್ರೆ ನೀವು? ಹೇಗಿತ್ತು ಥೀಮ್ ಅನ್ನುವಂಥದ್ದು? ಗಮನಿಸಿದೆ. ಅದನ್ನೇ ನೀವು ಹೇಳಿದೆ. ಅವರು ಮಾತಾಡಿದ್ದು, ಒಬ್ಬೊಬ್ರು ಬಂದು ಏನು ಬೇಕು, ಹೆಂಗೆ ಎತ್ತಬೇಕು, ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ತಗೊಳ್ಳಿ ಇನ್ನೂ ಸ್ವಲ್ಪ ಊಟ ಮಾಡಿ ಅಂತೇಳಿ ನಂಗೆ ತುಂಬಾ ಇಷ್ಟ ಆಯಿತು. ಕೊನೆಯದಾಗಿ ಕಸ್ಟಮರ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಯಾಕಂತ ಹೇಳಿದ್ರೆ ಹೋಟೆಲ್ ಬಿಸ್ನೆಸ್ ಅಂತ ಹೇಳಿದ್ರೆ ಕಾಂಪಿಟಿಷನ್ ಯುಗ, ಹಾಗಾಗಿ ಕ್ವಾಲಿಟಿ ಕ್ವಾಂಟಿಟಿ ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ಟೀಮಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸರ್, ಕ್ವಾಂಟಿಟಿಗಿಂತನೂ ಕ್ವಾಲಿಟಿ ಚೆನ್ನಾಗಿ ಕೊಡಲಿ ಅಂತ ಹೇಳಿದಾಗ ನಾನು ಇಷ್ಟಪಡ್ತೀನಿ, ಅಲ್ವಾ ಸರ್? ತುಂಬ ಚೆನ್ನಾಗಿತ್ತು. ಇವತ್ತು ಕೊಟ್ಟಿದ್ದು ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡೋಗಿಲಿ, ಎಲ್ಲರೂ ನಿಮ್ಮ ಊಟನ ಸವಿಲಿ, ಎಲ್ಲರೂ ಉಣ್ಬಡಿಸಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬೆಸ್ಟ್ ಆಫ್ ಲಕ್ ನಂದಿನಿ ಡಿಲೆಕ್ಸ್ ಹೋಟೆಲ್. ಇದಿಷ್ಟು ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ 19ನೇ ಬ್ರಾಂಚ್ಗೆ ಬಂದಂತಹ ಮೊದಲ ಕಸ್ಟಮರ್ನ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.